ಅಧ್ಯಕ್ಷರೇ ಪ್ರಶ್ನೆ 1061 ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಕೇಳ ಬಯಸ್ತೀನಿ. ಅಲ್ಲ, ಪ್ರಿಯಾಂಕಾ ಖರ್ಗೆ ಉತ್ತರ ಕೊಡ್ತಾರೆ. ಪ್ರಿಯಾಂಕಾ ಸಾಹೇಬ್ರೆ, ಮುಂಚೆ 5 ಗ್ರಾಮಗಳನ್ನ ಪಂಚಾಯತಿಗಳನ್ನ ಸುವರ್ಣ ಗ್ರಾಮದಡಿ. ಅಧ್ಯಕ್ಷರೇ, ನಮ್ ಜಿಲ್ಲೆಯಲ್ಲಿ 3 ಕ್ಷೇತ್ರಕ್ಕೆ ಅಂತಂದ್ರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಅನುದಾನ ಕೂತ್ಕೊಳ್ಳಿ, ಕಂದಕೋರ್ ಆಫೀಸ್ ಅಲ್ಲಿ ಸಿಗ್ತಾರೆ, ಮಿನಿಸ್ಟರ್ ಆಫೀಸ್ ಅಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ಮಾತಾಡಿ. ಕ್ವಶನ್ ಮಾತಾಡ್ತೀವಿ. ಕೆಜೆ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಕೊಟ್ಟಿದ್ದಾರೆ. ನನ್ನ ಉಪ ಪ್ರಶ್ನೆ, ನೀವು ಪ್ರಶ್ನೆ ಕೇಳಿ. ನನ್ನ ಉಪ ಪ್ರಶ್ನೆ, ಇಡೀ ರಾಜ್ಯದಲ್ಲಿ 1226 ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಿದಾವೆ. ಸರ್ಕಾರ ವಸತಿ ಶಾಲೆಗಳಿಗಿಂತ ವಿಭಿನ್ನವಾಗಿರುವಂತಹ ವಾತಾವರಣ ಈ ಜಾಗದಲ್ಲಿದೆ. ಅದೇ ಇಡೀ ರಾಜ್ಯದ ವಿಚಾರವಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದಾಗ ನನ್ನ ಅನುಭವಕ್ಕೆ ಬಂದಿರುವಂತ ವಿಚಾರ, ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಲ್ಲಿ ವಾತಾವರಣದಲ್ಲಿ ಪ್ರತಿ ವರ್ಷ 1 ಲಕ್ಷ ವಿದ್ಯಾರ್ಥಿಗಳು ಅವಲಂಬಿತರಾಗಿದ್ದಾರೆ. ಪ್ರತಿ ವರ್ಷ 1 ಲಕ್ಷ. ಪೋಷಕರ ಆರ್ಥಿಕ ಪರಿಸ್ಥಿತಿ ಈ ವಸತಿ ಶಾಲೆಗಳಲ್ಲಿ ಅಥವಾ ವಸತಿ ನಿಲಯಗಳನ್ನು ಅವಲಂಬಿಸಬೇಕಿರುವಂಥ ಪರಿಸ್ಥಿತಿ ಬಂದಿದೆ. ತಂದೆ ತಾಯಿಗಳ ಆರೈಕೆ ಇಲ್ಲದೆ ಇರುವಂಥ ಮಕ್ಕಳು, ಪೋಷಕರ ಆರ್ಥಿಕ ಪರಿಸ್ಥಿತಿ, ಕಾರ್ಮಿಕ ವರ್ಗದವರು, ವಿಶೇಷವಾಗಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡದ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳನ್ನು ಆಶ್ರಯಿಸಿರ್ತಾರೆ. ಸರ್ಕಾರ ಮುಂಜೂರಾತಿಗಿಂತ, ಅಂದ್ರೆ ಸರ್ಕಾರ ಒಂದು ನಿಗದಿಪಡಿಸಿರುತ್ತೆ, ಆ ಮುಂಜೂರಾತಿಗಿಂತ ದಾಖಲೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿನ ಮಕ್ಕಳು ಅಡ್ಮಿಷನ್ಸ್ ಆಗ್ತಾರೆ. ಅಡ್ಮಿಷನ್ಸ್ ಆಗುವಂತ ಪ್ರತಿ ವಿದ್ಯಾರ್ಥಿಗೆ, ಇದು ಉಪ ಪ್ರಶ್ನೆನೆ, ನಾನು ಪ್ರತಿಯೊಂದೂ ಉಪ ಪ್ರಶ್ನೆನೆ, ಪ್ರತಿ ವಿದ್ಯಾರ್ಥಿಗೆ 18,000ದಿಂದ 20,000 1 ವರ್ಷಕ್ಕೆ ಸರ್ಕಾರ ಖರ್ಚು ಮಾಡ್ತಾ ಇದೆ. 1 ವರ್ಷಕ್ಕೆ. ನಾನು ವಸತಿ ಶಾಲೆಗಳದಕ್ಕೆ ವಿಭಿನ್ನವಾಗಿರುವಂತ ವಿಚಾರ ಹೇಳ್ತಾ ಇದ್ದೀನಿ. ಅದೇ ರೀತಿ ಕೆಲವೊಂದು ರೆಂಟೆಡ್ ಬಿಲ್ಡಿಂಗ್ಸ್ ಅಲ್ಲೂ ಇವರು ಹಾಸ್ಟೆಲ್ಸ್ ನಡೆಸ್ತಾ ಇದ್ದಾರೆ. ಅಲ್ಲಿ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ವರ್ಷಕ್ಕೆ 26,000 ಖರ್ಚು ಬರುತ್ತೆ ಒಂದು ವಿದ್ಯಾರ್ಥಿಗೆ. ಏನು ವಸತಿ ನಿಲಯಗಳಲ್ಲಿ ಏನು ಸಮಸ್ಯೆ ಅಂತಂದಾಗ, ಹಾಸ್ಟೆಲ್ಸ್ ಅಲ್ಲಿ, ರೆಂಟೆಡ್ ಬಿಲ್ಡಿಂಗ್ ಅಲ್ಲಿರ್ಲಿ, ಹಾಸ್ಟೆಲ್ಸ್ ಅಲ್ಲಿ ಇರಲಿ, ಮೊದಲನೇ ಕೊರತೆ ಸಿಬ್ಬಂದಿ, ವಾರ್ಡನ್ಸ್ ಇಲ್ಲ, ಅಡಿಗೆ ಮಾಡೋರಿಲ್ಲ, ವಾಚ್ಮ್ಯಾನ್ಸ್ ಅಲ್ಲಿ ಸರಿಯಾದ ರೀತಿಯಲ್ಲಿಲ್ಲ. ಅದಾದ್ಮೇಲೆ ಏನು ಗುಣಮಟ್ಟದ ಶಿಕ್ಷಣ ಕೊಡಕ್ಕಾಗ್ತಿಲ್ಲ. ಇಷ್ಟೆಲ್ಲ ಸರ್ಕಾರ ಖರ್ಚು ಮಾಡಿದಾಗ 1 ಲಕ್ಷ ವಿದ್ಯಾರ್ಥಿಗಳಿಗೆ 300 ಕೋಟಿವರೆಗೂ ದುಡ್ಡು ಪ್ರತಿ ವರ್ಷ ನಿಗದಿ ಇಡ್ತಾರೆ. 300 ಕೋಟಿ. ಚಿಕ್ಕ ಚಿಕ್ಕ ಸಮಸ್ಯೆಗಳು. ಆಮೇಲೆ ಇವರಲ್ಲೇ ಉತ್ತರ ಕೊಡುವಾಗ ನನಗೆ ಹೇಳ್ತಾ ಇದ್ದಾರೆ, ಉತ್ತರ ಕೊಡ್ತಾ, ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ಯಾಕೆ ಕೊಡ್ತಾ ಇಲ್ಲ, ಕ್ವಾಲಿಟಿ ಎಜುಕೇಶನ್ನ ಕಾನ್ಸಂಟ್ರೇಟ್ ಮಾಡಕ್ಕೆ ಯಾಕೆ ಆಗ್ತಾ ಇಲ್ಲ, ಫೇಲ್ಯೂರ್ಸ್ ಆಫ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫೇಲ್ಯೂರ್ಸ್. ಅವರು ಎಷ್ಟು ಸ್ಟ್ರೆಂತ್ ಇದೆ ಆ ಮಕ್ಕಳಿಗೆ ಅನುಗುಣವಾಗಿ ಕೊಠಡಿಗಳಿಲ್ಲ, ಮಲಗುವಂಥ ಕೋಣೆ ಇಲ್ಲ, ಊಟ ಮಾಡೋ ಜಾಗ ಆರೋಗ್ಯಕರವಾಗಿಲ್ಲ, ಸ್ನಾನದ್ದಿಲ್ಲ. ನಾನು ಎಷ್ಟೋ ಹಾಸ್ಟೆಲ್ಸ್ ವಿಸಿಟ್ ಮಾಡಿ ಎಲ್ಲಿ ಒಂದು ತಾಯಿಯ ಆರೈಕೆಯ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಆರೋಗ್ಯಕರವಾಗಿರುವಂಥ ವಾತಾವರಣ ಇಲ್ಲ ಅನ್ನುವಂಥ ವಿಚಾರನ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಒಂದು ಸಮಸ್ಯೆ ನನಗೆ ಕಂಡು ಬಂದಿದ್ದೇನೆಂದ್ರೆ, ಇವರು ಉತ್ತರ ಕೊಟ್ಟಿರುವಂತದ್ರಲ್ಲಿ ಪ್ರತಿ ತಿಂಗಳು ತಹಸೀಲ್ದಾರು ವಿಸಿಟ್ ಮಾಡ್ತಾರೆ ಹಾಸ್ಟೆಲ್ಸ್ಗೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ತಿಂಗಳು ಯಾವ ತಹಸೀಲ್ದಾರು DC ರಿಪೋರ್ಟ್ ಮಾಡ್ತಾ ಇಲ್ಲ. ಹಾಸ್ಟೆಲ್ ಅಲ್ಲಿ ಎಷ್ಟು ಕ್ಲೈನ್ಲಿನೆಸ್ ಇದೆ, ಮಕ್ಕಳಿಗೆ ಸೇಫ್ಟಿ ಮೆಜರ್ಸ್ ಕೊಟ್ಟಿದೀವ, ಮಾರಲ್ ಎಜುಕೇಶನ್ಸ್ ಕೊಟ್ಟಿದೀವ, ಕ್ವಾಲಿಟಿ ಎಜುಕೇಶನ್ ಕೊಡ್ಲಿಕ್ಕೆ ಯಾಕೆ ಆ ಜಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಹಾಸ್ಟೆಲ್ಸ್ ಅಲ್ಲಿ ಅಂದ್ರೆ ವಸತಿ ಶಾಲೆಗಳಲ್ಲಿ ಇಷ್ಟೇ ದುಡ್ಡು ಖರ್ಚು ಮಾಡ್ತಾರೆ. ಆ ಮಕ್ಕಳಿಗೆ ಒಳ್ಳೆ ರೀತಿ ಕ್ವಾಲಿಟಿ ಎಜುಕೇಶನ್ ಕೊಡಕ್ಕಾಗ್ತಾ ಇದೆ, ಸುರಕ್ಷತೆ ವಾತಾವರಣ ಕೊಡಕ್ಕಾಗ್ತಾ ಇದೆ. ಕ್ವಾಲಿಟಿ ನೋಡ್ತಾ ಇದೀವಿ. ಮೊರಾರ್ಜಿ ಸ್ಕೂಲ್ಸ್ ಅಲ್ಲಿ ಕೊಡುವಂತ ದುಡ್ಡೇ ಇಲ್ಲಿ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಈ ಹಾಸ್ಟೆಲ್ಸ್ ಅಲ್ಲಿ ಸುರಕ್ಷತೆ ಇಲ್ಲ. ವಿಶೇಷವಾಗಿ ಆ ವಯಸ್ಸಿನಲ್ಲಿರುವಂತ ಮಕ್ಕಳಿಗೆ, ಅಂದ್ರೆ ಟೀನೇಜ್ ಅಲ್ಲಿರುವಂತ ಮಕ್ಕಳಿಗೆ, ಮೆಟ್ರಿಕ್ ಪೂರ್ವದಲ್ಲಿರುವಂತ ಮಕ್ಕಳಿಗೆ ಪ್ರತಿ ವರ್ಷ 1 ಲಕ್ಷ ಮಕ್ಕಳು, ಅಂದ್ರೆ 10 ವರ್ಷದಲ್ಲಿ 10 ಲಕ್ಷ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆಶ್ರಯದಲ್ಲಿ ಓದುವಂತ ಮಕ್ಕಳಿಗೆ ಸುರಕ್ಷಿತವಾಗಿರುವಂತ ವಾತಾವರಣ ಇಲ್ಲ, ಆರೋಗ್ಯಕರವಾಗಿರುವಂತ ವಾತಾವರಣ ಇಲ್ಲ, ಮಾರಲ್ ಎಜುಕೇಶನ್ ಇಲ್ಲ, ಕ್ವಾಲಿಟಿ ಫುಡ್ ಇಲ್ಲ. ಅಲ್ಲಿ ವಾಸ್ತವ ವಿಚಾರ ಹೇಳ್ತೀರಿ. ನಿಮ್ಮ ಪ್ರಶ್ನೆ ಏನು? ಅಲ್ಲಿ ಇದ್ದಂತ ವಿಚಾರ ತಾವೆಲ್ಲ ಹೇಳಿದಿರಿ. ಈಗ ವಾಟ್ ಇಸ್ ದ ಪಾಯಿಂಟ್? ಕ್ವಾಲಿಟಿ ಫುಡ್ ಕೊಡ್ತಾ ಇಲ್ಲ ಸರ್. ಕೊಡ್ಲಿಕ್ಕೆ ಹೇಳಿ. 18 ಡಿಸ್ಟ್ರಿಕ್ಟ್ಸ್ ಅಲ್ಲಿ DDC ಕಾಂಟ್ರಾಕ್ಟರ್ಸ್ ಆಗಿದ್ದಾರೆ ಸರ್. ಹೇಳಿ. ಅದಾದ್ಮೇಲೆ ಸರ್ಕಾರ
ಎಲ್ಲ ಕಡೆನೂ ಸಮುದಾಯ ಭವನ ಕಟ್ಟಲಿಕ್ಕೆ 1,300 ಕೋಟಿ ಪ್ರತಿ ವರ್ಷಕ್ಕೆ ಖರ್ಚು ಮಾಡುತ್ತೆ. ಆದ್ರೆ ವಸತಿ ನಿಲಯಗಳಲ್ಲಿ ಮೂಲಭೂತವಾಗಿರುವಂತಹ ಸೌಕರ್ಯ ಕೊಡ್ಲಿಕ್ಕೆ ತಾರತಮ್ಯ ಮಾಡುತ್ತೆ, ಮಲತಾಯಿ ಧೋರಣೆ ಮಾಡುತ್ತೆ, ಮಾಡ್ಕೂಡ್ದು. ಯಾಕಂದ್ರೆ ಸಮುದಾಯ ಭವನಗಳಿಗೆ 1,000 ಕೋಟಿ ಮಾಡಿ ಅಲ್ಲಿ ಖರ್ಚು ಮಾಡ್ಲಿ ತಪ್ಪಿಲ್ಲ, ಆದ್ರೆ ಅಲ್ಲಿ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳು ನಡೆಯಲ್ಲ. ಒಂದ್ಸತಿ ಕಟ್ಟದಾದ್ಮೇಲೆ ಕೊಡ್ತೀರಾ, ಪ್ರಶ್ನೆ ಕೇಳ್ತೀರಾ, ಅಲ್ಲಿ ಇದ್ದಂತ ವಿಚಾರ ವರದಿ ಕೊಡ್ತೀರಾ, ಪ್ರಶ್ನೆ ಕೇಳಿ ಏನಾಗ್ಬೇಕೀಗ ಅಲ್ಲಿ ನನ್ನ ಒಂದು ಸುರಕ್ಷತೆ ಸಿಗ್ಬೇಕು, ಸುರಕ್ಷತೆ ಇಲ್ಲ, ಊಟ ಸರಿ ಬರ್ಬೇಕು, ಊಟದ್ದು ಕ್ವಾಲಿಟಿ ಇಲ್ಲ, ಭಯ ಇಲ್ಲ ಸರ್, ವಾರ್ಡನ್ಸೇ ಇಲ್ಲ ಬಹಳ ಜಾಗದಲ್ಲಿ. ಆಯ್ತು, ಪ್ರಶ್ನೆ ಕೇಳಿ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ವಿಚಾರ ಸೀರಿಯಸ್ ಅದ, ತಾವು ದಯಮಾಡಿ ಗಂಭೀರ ತಗೊಳ್ಬೇಕು ಅಧ್ಯಕ್ಷರೇ. ಒಂದ್ ನಿಮಿಷ ಸೀರಿಯಸ್ ಹೇಳ್ತಾರೆ ಅಧ್ಯಕ್ಷರೇ, ಹೇಳ್ತಾರ ತಾವು ಇದು ಈಜಿ ತೋಲತ್ತೀರ ಅಧ್ಯಕ್ಷರೇ. ಪ್ರಶ್ನೆ ಡೈರೆಕ್ಟರ್ಗಳು ಗುತ್ತೇದಾರಾಗ್ಯಾರ ಅಂತ ಹೇಳ್ತಾರೆ ಶಾಸಕರು, ಎಲ್ಲ ಗೊತ್ತು. ಮಕ್ಕಳಿಗೆ ಸುರಕ್ಷತೆ ಇರುವಂತ ವಾತಾವರಣ ವಸತಿ ನಿಲಯಗಳಲ್ಲಿ ನಾನು ನೋಡ್ಲಿಲ್ಲ. ಯೋಗ್ಯಕರವಾಗಿರೋದು ಅಥವಾ ಆರೋಗ್ಯಕರವಾಗಿರುವಂತ ವಾತಾವರಣ ನಾನು ನೋಡ್ಲಿಲ್ಲ. ಬರೀ ಫುಡ್ ವಿಚಾರ ಮಾತಾಡ್ತಿಲ್ಲ. ಮಲತಾಯಿ ಧೋರಣೆ ಯಾಕೆ ಹೇಳ್ತೀನಿ ಅಂದ್ರೆ, ಅಲ್ಲಿ ಯಾವುದೇ ಒಂದು ಅಫಿಷಿಯಲ್ ಆಗಿ ವಿಸಿಟ್ ಇದೆ ಅಂತ ಹೇಳ್ತಾ ಇದಾರಲ್ಲ, ಅಂತ ವಿಸಿಟ್ಸು ಅಂತ ಕಮಿಟೀಸು ಯಾವ ಜಿಲ್ಲಾ ಹಂತದಲ್ಲಿ ತಾಲೂಕ್ ಹಂತದಲ್ಲಿ ಆಗ್ತಾ ಇಲ್ಲ. ಫೇಲ್ಯೂರ್ಸ್ ಇದಾವೆ, ಅಡ್ಮಿನಿಸ್ಟ್ರೇಷನಲ್ ಫೇಲ್ಯೂರ್ಸ್ ಇದಾವೆ. ಅದರ ಬಗ್ಗೆ ವ್ಯವಸ್ಥಿತವಾಗಿರುವಂತದ್ದು DC ಹಂತದಲ್ಲಿ, ತಹಸೀಲ್ದಾರ್ ಹಂತದಲ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಷ್ಟೋ ಅವ್ರಿಗೆ ತಲೆನೋವು ಇರೋದ್ರಿಂದ ಈ ಹಾಸ್ಟೆಲ್ಸ್ ಅಲ್ಲಿ ಓದುವಂತ ಬಡ ಮಕ್ಕಳ ಬಗ್ಗೆ ಗೌರವ ಕಾಳಜಿ ಇಲಾಖೆ ಅಧಿಕಾರಿಗಳಿಗೆ ಇರಲ್ಲ. ಅದರಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ಮಾನಿಟರಿಂಗ್ ಆಗ್ಬೇಕಾಗತ್ತೆ. ಅದಾದ್ಮೇಲೆ ಸರ್ಕಾರ ಏನು ಒಂದು ನಿಗದಿ ಇಟ್ಟಿದೆ, ಹಾಸ್ಟೆಲ್ಸ್ ಅಲ್ಲಿ ಇಷ್ಟೇ ಸಂಖ್ಯೆ ಭರ್ತಿ ಆಗ್ಬೇಕು ಅಂತ, ಆ ಲಿಮಿಟ್ ನ ತೆಗಿಬೇಕು. ಯಾಕಂದ್ರೆ 90,000 ಲಿಮಿಟ್ ಇಟ್ಟಿದ್ರು, 1 ಲಕ್ಷ ದಾಖಲಾತಿ ಆಗಿದೆ. ಸರ್ಕಾರ ಮಂಜೂರು ಮಾಡೋ ಅನುದಾನ ಅಲ್ಲಿ ಕಡಿಮೆ ಆದಾಗ ಮಕ್ಕಳಿಗೆ ಆರೋಗ್ಯಕರವಾಗಿರೋ ವಾತಾವರಣ ಹೇಗೆ ಇಡ್ಲಿಕ್ಕೆ ಆಗುತ್ತೆ? ಅದಾದ್ಮೇಲೆ ಅಧಿಕಾರಿಗಳು, ಎಷ್ಟು ಜನ ಅಧಿಕಾರಿಗಳು DDC ಇದಾರೆ ಜಿಲ್ಲಾ ಹಂತದಲ್ಲಿ? ಸದಸ್ಯರಿಗೆ ಪ್ರಶ್ನೆ ಏನು? ಒಂದು ಪ್ರಶ್ನೆ, ದಯವಿಟ್ಟು ನಿಮ್ಮ ಪ್ರಶ್ನೆ ಏನಂತ ಒಂದು ಹೇಳಿ ನಮ್ಗೆ. ಸರ್, ನನ್ನ ಹಂತದ ಪ್ರಶ್ನೆ ಏನಂದ್ರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ಒಂದು ವಿಶೇಷವಾಗಿರುವಂತ ಒಂದು ಮಾನಿಟರಿಂಗ್ ಏಜೆನ್ಸಿ ಮಾಡ್ತಾರೋ, ಒಂದು ಸೂಪರ್ವಿಷನ್ ಮಾಡ್ತಾರೋ, ಆ ವಯಸ್ಸಲ್ಲಿ ಟೀನೇಜ್ ಅಲ್ಲಿ ಅಂತ ಮಕ್ಕಳಿಗೆ ಸುರಕ್ಷತೆ ವಾತಾವರಣ, ಆರೋಗ್ಯಕರವಾಗಿರುವಂತ ಫುಡ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಟಾಯ್ಲೆಟ್ಸ್, ಏನೇನ್ ಕೊರತೆಗಳಿದಾವೆ ಅದ್ರ ಬಗ್ಗೆ ಇವತ್ತವರೆಗೂ ಸರ್ಕಾರಕ್ಕೆ ಸರಿಯಾದ ರೀತಿ ಮಾಹಿತಿ ಬಂದಿಲ್ಲ. ರೆಂಟೆಡ್ ಬಿಲ್ಡಿಂಗ್ ಅಲ್ಲಿ ಇರುವಂತವರಿಗೆ ಸರ್ಕಾರ ಜಾಗ ಕೊಡಿಸಿ ಒಂದು ಸುರಕ್ಷಿತವಾಗಿರುವಂತ ಬಿಲ್ಡಿಂಗ್ಸ್ ನ ಕಟ್ಟಬೇಕು. 50 ವರ್ಷದ ಹಳೆ ಬಿಲ್ಡಿಂಗ್ಸ್ ಅಲ್ಲಿ ಬಜೆಟ್ ಅಲ್ಲಿ ಮಾತಾಡಿದಾಗ ಇಲ್ಲಿ ಪ್ರಶ್ನೆ ಮಾತಾಡ ಆಗ್ತದ? ಉತ್ತರ ಕೊಡಿ. ಮಾನ್ಯ ಅಧ್ಯಕ್ಷರೇ, ಬಹಳಷ್ಟು ಸಲಹೆಗಳು ಮಾನ್ಯ ಸದಸ್ಯರು ಕೇಳಿದ್ದಾರೆ. ಮೊದಲನೇದಾಗಿ ಮೊನ್ನೆ ನಡೆದಂಥ SCP TSP ಸಬ್ ಕಮಿಟಿ ಇದರಲ್ಲಿ ಎಲ್ಲೆಲ್ಲಿ ಹಾಸ್ಟೆಲ್ಗಳಿರ್ಬೋದು ಅಥವಾ ಕ್ರೈಸ್ಟ್ ಸಂಸ್ಥೆಗಳಿರ್ಬೋದು ರೆಂಟೆಡ್ ಬಿಲ್ಡಿಂಗ್ನಲ್ಲಿ ನಡೆದಿವೆ, ಅದಕ್ಕೆಲ್ಲ ನಾವು ಸರ್ಕಾರದ ಬಿಲ್ಡಿಂಗ್ಗಳಲ್ಲಿ ನಡೆಸಬೇಕು ಅಂದ್ಬಿಟ್ಟು ತೀರ್ಮಾನ ಆಗಿದೆ. ಎಲ್ಲಿ ನಿವೇಶನಗಳು ಲಭ್ಯ ಇದೆ ಅದು ಕೂಡಲೇ ಪ್ರಾರಂಭ ಮಾಡಲಿಕ್ಕೆ ಕೂಡ ಅಲ್ಲಿ ಚರ್ಚೆ ಆಗಿದೆ. ಮತ್ತು ವಿಶೇಷವಾಗಿ ನಮ್ಮ ಭಾಗದಲ್ಲಿ ಈಗಾಗಲೇ KKRDB ಅಧ್ಯಕ್ಷರು ಮತ್ತು ಸಚಿವರಿಬ್ಬರು, ಬ್ಯಾಕ್ವರ್ಡ್ ಕ್ಲಾಸು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಅವರು ಇಬ್ಬರೂ ಸೇರಿ 50% ಸರ್ಕಾರದಿಂದ 50% KKRDBಯಿಂದ ಎಲ್ಲಿ ನಿವೇಶನಗಳು ಲಭ್ಯ ಇದೆ ಅದನ್ನು ಪೂರ್ಣಗೊಳಿಸಬೇಕು ಅಂತ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನ ಟಾಪ್ ಪ್ರಯಾರಿಟಿನಲ್ಲಿ ಎಲ್ಲಿ ರೆಂಟೆಡ್ ಬಿಲ್ಡಿಂಗ್ ಇವೆ ಅಲ್ಲಿ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರು ಮತ್ತು ಅಲ್ಲಿ ಸಿಬ್ಬಂದಿಗಳು ಏನು ಸ್ಯಾಂಕ್ಷನ್ ಪೋಸ್ಟ್ ಇದೆ ಅದನ್ನು ಮಾಡುವಂಥ ಕ್ರಮವನ್ನು ನಾವು ಜರುಗಿಸ್ತೀವಿ. ಅದರ ಜೊತೆಗೆ ಅವರು ತಹಸೀಲ್ದಾರ್ಗಳು ಹಾಸ್ಟೆಲ್ಗಳನ್ನು ವಿಸಿಟ್ ಮಾಡಬೇಕು, ಕ್ರೈಸ್ಟ್ ಸಂಸ್ಥೆಗಳನ್ನು ವಿಸಿಟ್ ಮಾಡಬೇಕು ಅಂತ ಏನು ಹೇಳಿದ ಒಂದು ಸಲಹೆ ನೀಡಿದ್ದಾರೆ. ಅದು ಸರಿಯಾಗಿ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ನಾವು ಕೂಡ ನಮ್ಮ ಇಲಾಖೆ ವತಿಯಿಂದ COಗಳಿಗೆ ಆದಷ್ಟು ಮಟ್ಟಿಗೆ ಫೀಲ್ಡ್ ವಿಸಿಟ್ ಮಾಡಿಸ್ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ಮತ್ತು ವಿಶೇಷವಾಗಿ ಹಾಸ್ಟೆಲ್ಗಳಲ್ಲೇ ಹೋಗಬೇಕು ಅಂತ ಕೂಡ ನಾವು ಆದೇಶವನ್ನು ನಾವು ಆಗಲೇ ಹೊರಡಿಸಿದ್ದೀವಿ. ಅದನ್ನು ಫಾಲೋ ಅಪ್ ಕೂಡ ಪ್ರತಿ ತಿಂಗಳು 2ನೇ ತಾರೀಕಿಗೆ ನಾವು ಫಾಲೋ ಅಪ್ ಮಾಡ್ತೀವಿ. ಅದೇ ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಮಧ್ಯಾಹ್ನ ಊಟ ಮಾಡಿದ್ದಾರೆ. ಅದರ ಎನ್ರೋಲ್ಮೆಂಟ್ ಬಗ್ಗೆ ಹೇಳಿದ್ರು. ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಆಗಿದೆ ಮತ್ತು ಎನ್ರೋಲ್ಮೆಂಟ್ ಜಾಸ್ತಿ ಆಗಿದೆ ಅಂತ. ಖಂಡಿತವಾಗಿ ಇಲ್ಲಿ ಗುಣಮಟ್ಟವಾದಂಥ ಶಿಕ್ಷಣ ಸಿಗ್ತಾ ಇರೋದ್ರಿಂದ ಎನ್ರೋಲ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ನೀವು ಮೊನ್ನೆ ನಡೆದಂಥ SSLC ರಿಸಲ್ಟ್ ತೆಗೆದು ನೋಡಿದ್ರೆ ಆಲ್ಮೋಸ್ಟ್ 100% ರಿಸಲ್ಟ್ ನಮ್ಮ ಕ್ರೈಸ್ಟ್ ಸಂಸ್ಥೆಗಳಿಂದ ಹೊರಗೆ ಬರ್ತಾ ಇದ್ದಾರೆ.
ಹಾಸ್ಟೆಲ್ನಲ್ಲಿ ಇರುವಂಥ ವ್ಯವಸ್ಥೆಗಳ ಬಗ್ಗೆ, ಅಂದರೆ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಮತ್ತು ಅವರ ಸುರಕ್ಷತೆ ಬಗ್ಗೆ ಇರ್ಬೋದು, ಅದು ಕೂಡ ಅದ್ರ ಮೇಲೆ ಗಮನ ಕೊಡಬೇಕು ಅಂತ ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ. 100% ಅದನ್ನು ವೈಜ್ಞಾನಿಕವಾಗಿ ನಾವು ಪರಿಶೀಲನೆ ಮಾಡಿಬಿಟ್ಟು ಕ್ರಮವನ್ನು ನಾವು ವಹಿಸ್ತೀವಿ. ಯಾವುದೇ ರೀತಿಯಾಗಿ ಮಕ್ಕಳಿಗೆ ಸುರಕ್ಷತೆ ನಲ್ಲಿ ಮತ್ತು ಅವರ ಆಹಾರ ಮತ್ತು ಆರೋಗ್ಯದಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಲಿಕ್ಕೆ ತಯಾರಿಲ್ಲ. ಅದನ್ನು ಏನೇನು ಸಲಹೆಗಳನ್ನು ಮಾನ್ಯ ಶಾಸಕರು ಕೊಟ್ಟಿದ್ದಾರೆ ಅದು ಸಚಿವರ ಗಮನಕ್ಕೆ ತಂದು ಕೂಡಲೇ ಅದಕ್ಕೆ ಕ್ರಮ ವಹಿಸಲಿಕ್ಕೆ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ. ಅವರಿಗೂ ಕೂಡ ನಾನು ಅಧ್ಯಕ್ಷರೇ ಸರ್, ಈಗ ಸಭಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯೆ ಶ್ರೀಮತಿ ರೂಪಕಲಾ ಅವರು ಬಹಳ ಒಂದು ಒಳ್ಳೆ ಗಂಭೀರ ವಿಚಾರ ತಂದಿದ್ದಾರೆ. ಅವ್ರು ಬಹಳ ಹಾರ್ಡ್ವೇರ್ ಬಗ್ಗೆ ಹೇಳ್ತಾ ಇದ್ದಾರೆ, ಆ ಸಮಸ್ಯೆ ಈ ಕೊರತೆ ಅಂತ. ನಾನು ಈ ಸಂದರ್ಭದಲ್ಲಿ ಸರ್ಕಾರದ ಗಮನನ ಒಂದು ವಿಚಾರದ ಬಗ್ಗೆ ಸೆಳಿತೀನಿ. 20 ದಿವಸದ ಹಿಂದೆ ಚಿತ್ರದುರ್ಗದಲ್ಲಿ ಹಿರಿಯೂರು ತಾಲೂಕಿನಲ್ಲಿ ಒಂದು ನವೋದಯ ಶಾಲೆಯಲ್ಲಿ 8ನೇ ಕ್ಲಾಸ್ ಹುಡುಗ ಸೂಸೈಡ್ ಮಾಡ್ಕೊಂಡ್ಬಿಟ್ಟ. 8th ಸ್ಟ್ಯಾಂಡರ್ಡ್ ಬಾಯ್. ನಾನು ಅವ್ರ ಮನೆ ಹೋಗಿದ್ದೆ, ಶಾಲೆಗೆ ಹೋಗಿದ್ದೆ, ಪ್ರಿನ್ಸಿಪಾಲ್ ಜೊತೆ ಮಾತಾಡಿದೆ. ಅದ ಮಾರನೇ ದಿವಸ ನಮ್ಮ ಉಪಸಭಾಧ್ಯಕ್ಷರ ಕ್ಷೇತ್ರದಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಯ 7ನೇ ಕ್ಲಾಸ್ ವಿದ್ಯಾರ್ಥಿನಿ ಸೂಸೈಡ್ ಮಾಡ್ಕೊಂಡ್ರು. ಇದು ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕಾದ ಒಂದು ವಿಚಾರ. ಇವರು ವಸತಿ ಶಾಲೆಯಲ್ಲಿದ್ದಾರೆ. ಸಹಜವಾಗಿ ಆ ಮನೆಯ ಒಂದು ವಾತಾವರಣ ಯಾರ ಹತ್ರ ಹೇಳ್ಕೊಳ್ಳೋದು ಒಂದು ರೀತಿ ಆ ಸಮಸ್ಯೆ ಇರ್ತದೆ. ಅದಕ್ಕೋಸ್ಕರ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಹೇಳೋದು, ಈ ವಸತಿ ಶಾಲೆಗಳಲ್ಲಿ ಮಕ್ಕಳ ಮನಸ್ಥಿತಿನ ಕೌನ್ಸಿಲಿಂಗ್ ಮಾಡೋದು, ಯಾರು ಖಿನ್ನರಾಗ್ತಾರೆ ಅವ್ರ ಕಡೆ ಗಮನ ಕೊಡೋದು. ಸರ್ ಖರ್ಗೆ ಅವರೇ, 7ನೇ ಕ್ಲಾಸ್ ಒಂದು ಮಗು, 8ನೇ ಕ್ಲಾಸ್ ಒಂದು ಮಗು ಸೂಸೈಡ್ ಮಾಡ್ಕೊಳ್ಳೋ ಕಲ್ಪನೆನೇ ಮೈ ಮೈಂಡ್ ರಿಫ್ಯೂಸಸ್ ಟು ಅಕ್ಸೆಪ್ಟ್. ಅದು ಲವಲವಿಕೆಯಿಂದ ಬದುಕಬೇಕು, ಆಟ ಆಡಬೇಕು. ಸೂಸೈಡ್ ಮಾಡೋಗಳ ಮಾಡ್ಕೊಳಕ್ಕೆ ಹೋದ್ರೆ ಸಂಕಟ ಆಗುತ್ತೆ ಇದು. ಅದಕ್ಕೋಸ್ಕರ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ಇದಿರ್ಬೋದು, ಅಥವಾ ಯಾವುದೇ ಇರ್ಬೋದು, ನಾವು ಆ ಮಕ್ಕಳ, ಯಾಕಂದ್ರೆ ಈಚ್ ಬಾಯ್, ಈಚ್ ಗರ್ಲ್ ಈಸ್ ಎ ಪೊಟೆನ್ಷಿಯಲ್ ಲೀಡರ್ ಆಫ್ ದಿಸ್ ಕಂಟ್ರಿ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ಹೆಚ್ಚು ಗಮನ ಕಳಿಬೇಕು. ಆ ಮಕ್ಕಳು ಆ ವಯಸ್ಸಿನಲ್ಲಿ ಸೂಸೈಡ್ ಒಂದು ಮೈಂಡ್ ಸೆಟ್ ಬರ್ದ ಇದ್ದಾಗ ನಾವು ನೋಡ್ಕೊಳ್ಬೇಕು. ರೂಪಕಲಾ ಅವರೇ, ನಿಮ್ಮ ಪರವಾಗಿ ಸರ್. ಈ ಪ್ರಶ್ನೆ ವ್ಯಾಪಕವಾಗಿ ಚರ್ಚೆ ಆಗಬೇಕು ನನ್ನ ವಿನಂತಿ. ಯಾಕಂದ್ರೆ SC/ST ಸಮಾಜವನ್ನು ಮೇಲೆತ್ತಲಿಕ್ಕೆ ಇರ್ತಕ್ಕಂಥ ಬಹಳ ದೊಡ್ಡ ಆಯುಧ ಅಂದ್ರೆ ಈ ವಸತಿ ಶಾಲೆಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳು. ಇದರ ಜೊತೆಗೆ ಇದ್ರ ಕಡೆ ಅಟ್ರಾಕ್ಟ್ ಮಾಡೋದಷ್ಟಕ್ಕೂ ಕೂಡ ಆ ಕುಟುಂಬಗಳ ಮೇಲೆ ಬರ್ತವೆ. ಖಂಡಿತವಾಗೂ ಇದನ್ನ ಕ್ವಾಲಿಟೇಟಿವ್ ಆಗಿ ನಡೆಸಿ. ನನ್ನ ವಿನಂತಿ ಇಷ್ಟೇನೆ, ಕೆಲವು ಕಡೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಚೆನ್ನಾಗಿದ್ದಲ್ಲಿ ನಿಮ್ಮ ಹಾಸ್ಟೆಲ್ಗಳಿಗೆ ಜಾಸ್ತಿ ಬರ್ತಾರೆ ಮಕ್ಕಳು, ಕೆಲವು ಕಡೆ ಕಮ್ಮಿ ಆಗ್ತಾ ಇರ್ತದೆ. ಉದಾಹರಣೆಗೆ ನಾನೇ ಒಂದು ಲೆಟರ್ ಕೊಟ್ಟಿದ್ದೀನಿ. ಚಿಕ್ಕಮಗಳೂರು ಜಿಲ್ಲೆ ಕಮ್ಮರಡಿಯಲ್ಲಿ ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ. ನಿಮ್ಗೆ ರಾಯಚೂರಿಂದ ಮಕ್ಕಳು ಬಂದು ಅಲ್ಲಿ ಸೇರ್ತಾ ಇದ್ದಾರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ. ಆ ಮಕ್ಕಳಿಗೆ ಅಲ್ಲಿ ಹಾಸ್ಟೆಲ್ಗೆ ಎನ್ಹಾನ್ಸ್ ಮಾಡಬೇಕು. ಅಲ್ಲಿ 150 ಏನೋ ಇದೆ, 200ಕ್ಕೆ ಎನ್ಹಾನ್ಸ್ ಮಾಡಿದ್ರೆ ಅಲ್ಲಿ ಮಕ್ಕಳಿಗೆ ಸರಿಯಾಗುತ್ತೆ. ತಕ್ಷಣ ಅದಕ್ಕೆ ಮಂಜೂರಾತಿಯನ್ನು ದಯವಿಟ್ಟು ದೊರಕಿಸ್ಕೊಡಿ. ಹಾಸ್ಟೆಲ್ಗಳು ಸಣ್ಣ ಪುಟ್ಟ ನ್ಯೂನತೆ ಇದ್ರೂ ಚೆನ್ನಾಗಿ ನಡೀತಾ ಇದ್ದಾವೆ. ಅದು ಮಕ್ಕಳಲ್ಲಿ ಬರ್ತಾ ಇರುವಂಥದ್ದು ಸಂತೋಷಕರವಾದಂಥ ಸಂಗತಿ. ಇದು ಖಂಡಿತವಾಗೂ ಕ್ವಾಲಿಟಿ ಒಳ್ಳೇದು ಮಾಡಿ. ಒಂದು ಗಂಭೀರವಾದಂಥ ಆಪಾದನೆ ಮಾಡಿದ್ರು ಮೇಡಮ್, ನಮ್ಮ DDಗಳೇ ಕಾಂಟ್ರಾಕ್ಟರ್ ಆಗಿದ್ದಾರೆ, ಫುಡ್ ಕಾಂಟ್ರಾಕ್ಟರ್ ಆಗಿದ್ದಾರೆ ಅಂತ. ಎನ್ಕ್ವೈರಿ ಮಾಡಿ ಇದನ್ನು ತೆಗೆದೇ ಹೋದ್ರೆ ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್, ಒಳ್ಳೆ ಫುಡ್ ಸಿಕ್ಕೋದಿಲ್ಲ. ಒಳ್ಳೆ ಫುಡ್ ಸಿಕ್ಕದೇ ಇದ್ರೆ ಮಾನಸಿಕವಾಗಿ ಖಿನ್ನರಾಗ್ತಾರೆ ಮತ್ತು ಅವರು ಬಿಟ್ಟು ಡ್ರಾಪ್ ಔಟ್ ಆಗ್ತಾರೆ. ಹಾಗಾಗಿ ಫುಡ್ ಯಾರು ವಿತರಣೆ ಮಾಡ್ತಾ ಇದ್ದಾರೆ? ಯಾಕೆ DDಗಳು ಅದನ್ನು ವಿತರಣೆ ಮಾಡಬೇಕು? ಯಾರೋ ಕೆಲವರು ಕೋಟಿ ಸ್ಟೇ ತಂದ್ಕೊಡೋದು, ಈ DDಗಳು ಸೇರ್ಕೊಂಡು ಅವ್ರ ಜೊತೆಗೆ ಹಣ ಹೊಡೆಯುವಂತ ಕೆಲಸವನ್ನ ಈ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ, ವಸತಿ ಶಾಲೆಗಳಲ್ಲಿ ನಡೀತಾ ಇದೆ. ಇದನ್ನ ರಿಪೋರ್ಟ್ ಹೇಳ್ಬಿಡ್ತೀನಿ, ಲಾಸ್ಟ್ ಅಲ್ಲಿ ಮಾತಾಡೋ ರಿಪೋರ್ಟ್ ಹೇಳ್ಬಿಡ್ತೀನಿ. ಬೇಗ ಬೇಗ ಫಾಸ್ಟ್ ಫಾಸ್ಟ್. ಅಧ್ಯಕ್ಷರೇ, ಈ ಸಮಸ್ಯೆ ಇವತ್ತಿನ ಅಧ್ಯಕ್ಷರೇ ಇವತ್ತು ಹಾಸ್ಟೆಲ್ ಹೋಗ್ಬಿಟ್ರೆ ನೀವು ಬಹುಶಃ ತಾವು ನಮ್ಮ ಕಡೆ ಹೋಗಿ ನೋಡಿದಾಗ ಸರ್ಕಾರ ಏನು ಪ್ರೊವೈಡ್ ಮಾಡುತ್ತೆ ಅಲ್ಲಿ ಯಾವ ವಸ್ತುಗಳು ಇರೋದಿಲ್ಲ. ಒಂದು ಅಧ್ಯಕ್ಷರೇ. ಎರಡನೇದು, ಕ್ರೈಸ್ಟ್ ಸಂಸ್ಥೆಯನ್ನು ಹುಟ್ಟಾಕಿದ್ದು ವಿದ್ಯಾಭ್ಯಾಸ ಕೊಡಲಿ ಅಂತ.
ಸಂಪೂರ್ಣ ಕಾಂಟ್ರಾಕ್ಟರ್ಸ್ ಅವರೇ, ಬಿಲ್ಡಿಂಗ್ ಕಟ್ಟೋರು ಅವರೇ, ಆಹಾರ ಪದಾರ್ಥ ಸಂರಕ್ಷಣೆ ಅವರೇ. ಹಿಂಗಾಗಿ ಏನಾಗಿದೆ ಅಧ್ಯಕ್ಷರೇ, ಕ್ರೈಸ್ಟ್ ಸಂಸ್ಥೆಯವರಿಗೆ ಬರೀ ವಿದ್ಯಾಭ್ಯಾಸ ಅಂತ ಸಂಸ್ಥೆಯನ್ನು ಮಾಡಿದ್ದು ಸಂಪೂರ್ಣವಾಗಿ ಇವತ್ತು ಯಾವುದೇ ಸರ್ಕಾರಗಳಾಗ್ಬೋದು ಸಂಪೂರ್ಣವಾಗಿ ಇಲಾಖೆಯವೇ ಅವರ ಮೇಲೆ ಅವಲಂಬಿತರಾಗಿದ್ದಾರೆ ಅಧ್ಯಕ್ಷರೇ. ಇದರಿಂದ ಬಡವರಿಗೆ ಇವತ್ತು ಏನಾಗಿದೆ ಹಾಸ್ಟೆಲ್ಗಳಲ್ಲಿ ಅಧ್ಯಕ್ಷತೆ ಕೆಲವು ಕಡೆ ನಾನು ವಿಸಿಟ್ ಮಾಡಿದ್ದೀನಿ, ಶೌಚಾಲಯ ವ್ಯವಸ್ಥೆ ಇಲ್ಲ. ಆಮೇಲೆ ಕನಿಷ್ಠ ಪಕ್ಷ ತಿನ್ಲಿಕ್ಕೆ ತಟ್ಟೆ ಇಲ್ಲ ಅಧ್ಯಕ್ಷರೇ. ಇವತ್ತು ಸರ್ಕಾರ ಏನು ಹಣ ನಿಗದಿ ಮಾಡಿದೆ ಆ ಹಣವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ತಗೊಂಡಿದ್ದೀರಿ. ಆದ್ರೆ ಯಾರೇ ಆಗ್ಬೋದು ಅಧ್ಯಕ್ಷರೇ, ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಉಸ್ತುವಾರಿಗಳು ಹಾಕಿದ್ರೆ ಬರೋದಿಲ್ಲ, ನೋಡೋದಿಲ್ಲ. ಸ್ಥಳೀಯವಾಗಿರ್ತಕ್ಕಂಥವರನ್ನ ಅಧಿಕಾರಿಗಳನ್ನ ಸಮಿತಿ ಮಾಡಿ ಅದರೊಟ್ಟಿಗೆ ಜನಪ್ರತಿನಿಧಿಗಳು ಸೇರಿಸಿದ್ರೆ ಮಾತ್ರ ಸದ್ಯ ಆಗ್ತದೆ. ಇಲ್ಲ ಅಂದ್ರೆ ಕಳೆದ 5 ವರ್ಷದಲ್ಲಿ ಮಕ್ಕಳಿಗೆ 92 ಜನ ಮಹಿಳೆಯರು ಒಂದು ಒಳ್ಳೆಯ ಆ ಬಗ್ಗೆ ಸಚಿವರು ಗಮನ ಹರಿಸಬೇಕು ಅಂತ ನಾರಾಯಣ ಸ್ವಾಮಿ ಸನ್ಮಾನ್ಯ ಅಧ್ಯಕ್ಷೆ, ಅಣ್ಣ ಒಂದೇ ನಿಮಿಷ ಈಗಾಗಲೇ ಪ್ರಕಾಶ್ ಕೋಲಿ ಕೂತ್ಕೊಳ್ಳಿ. ಒಂದು ನಿಮಿಷ ಅದೇ ಕಮಿಟಿಯಲ್ಲಿ ನೀವು ಮಾತಾಡುದು, ಇಲ್ಲಿಯೂ ನೀವು ಮಾತಾಡುದು. ಈಗ ನಾಳೆ ಈ ಸಂಬಂಧಿತ ವಿಚಾರದಲ್ಲಿ ವಿವರವಾದಂತ ವರದಿಯನ್ನ ನಾವು ಸದನಕ್ಕೆ ಮಂಡಿಸ್ತಾ ಇದ್ದೇವೆ. ಒಂದು ಬೆಳಕು ಚೆಲ್ತಕ್ಕಂಥ ಅಂಶ ಏನಂತಂದ್ರೆ, ನಮ್ಮ ಸುರೇಶ್ ಕುಮಾರ್ ಅವರು ಮಾತಾಡ್ತಾ ಮತ್ತು ಅರ್ಗ ಜ್ಞಾನೇಂದ್ರ ಅವರು ಮಾತಾಡ್ತಾ ಹೇಳಿದಂತ ವಿಚಾರದಲ್ಲಿ ನಾವು ಎಲ್ಲರೂ ಇವತ್ತು ಆತ್ಮವಿಮರ್ಶೆ ಮಾಡ್ಕೋಬೇಕು. ಇಲ್ಲಿ ಆ ಪಕ್ಷ ಈ ಪಕ್ಷ ಸರ್ಕಾರ ಅನ್ನೋದು ಪ್ರಶ್ನೆ ಇಲ್ಲ. ಹಿಂದೆ ಕ್ರೈಸ್ಟ್ ಸಂಸ್ಥೆ ದಿಕ್ಕು ತಪ್ಪಬೇಕಾದ್ರೆ ಇದು 16 ವರ್ಷದಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ, ಇದು 1 ವರ್ಷದ್ದಲ್ಲ. ಆ ಕ್ರೈಸ್ಟ್ ಸಂಸ್ಥೆ ಸ್ಥಾಪನೆ ಆದಾಗಿನ ಇವತ್ತು ಅಲ್ಲೊಂದು PMC ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸ್ ಅಂತ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ, ಶಿಕ್ಷಣಕ್ಕೆ ಇದು ಮಾತ್ರವಾದಂತ. ಯಾಕೆಂದ್ರೆ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಇವ್ರುಗಳಿಗೆ ಮಾಡಿರ್ತಕ್ಕಂಥ ಸಂಸ್ಥೆ ಅದು. ಆಯ್ತು, SC/ST ಗಳಿಗೆ ಎಲ್ರಿಗೂ ಸಾರಿ ಈ ಎಲ್ಲದನ್ನು ಈ ಎಲ್ಲ ವಿಚಾರದಲ್ಲಿ ಫುಡ್ ವಿಚಾರ ಮತ್ತು ಕ್ವಾಲಿಟಿ ಎಜುಕೇಶನ್ ವಿಚಾರದಲ್ಲಿ ವೈಫಲ್ಯತೆ ಎದ್ದು ಕಾಣ್ತದೆ. ಕಾರಣ ಅಂದ್ರೆ 20% ಮಾತ್ರ ಅಧ್ಯಕ್ಷರೇ ಅಲ್ಲಿ ಪರ್ಮನೆಂಟ್ ಟೀಚರ್ಸ್ ಇರ್ತಕ್ಕಂಥದ್ದು, ಇನ್ನು 80% ಔಟ್ಸೋರ್ಸ್ ಟೀಚರ್ಸ್ ಇರ್ತಕ್ಕಂಥ. ಗುಣಮಟ್ಟ ಶಿಕ್ಷಣ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಔಟ್ಸೋರ್ಸ್ ಇಂದ ಬರ್ತಕ್ಕಂಥವ್ರು ಗುಣಮಟ್ಟ ಮತ್ತು ಆ ಒಂದು ವಿದ್ಯಾರ್ಥಿಗಳ ಜವಾಬ್ದಾರಿನಲ್ಲಿ ಇರುವಂತ ಮನೋಭಾವದಲ್ಲಿ ಅವರಿರಲ್ಲ. ಅವ್ರಿಗೆ ಜೀವನದ ಜಂಜಾಟದಲ್ಲಿ ಅವ್ರ ಹಣನೂ ಸಾಲೋದಿಲ್ಲ. ಯಾವುದೋ ಹಳ್ಳಿಯಿಂದ ದೂರದಿಂದ ಬರ್ತಾರೆ, ಯಾರೋ ಏಜೆನ್ಸಿಯನ್ನು ಅವನ್ನ ಅಲ್ಲಿ ಹಾಕಿರ್ತಾರೆ. ಪ್ರಮುಖವಾದಂತ ಅಂಶ ಇವತ್ತು ಈ ಸಭೆಯಲ್ಲಿ ತಾವು ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳು ಇರ್ತಕ್ಕಂಥ ಶಾಲೆನಲ್ಲಿ ಹೆಣ್ಣು ಮಕ್ಕಳು ವಾರ್ಡನ್ನ ಕಂಪಲ್ಸರಿ ಆಗಿ ಹಾಕ್ಬೇಕು. ಯಾಕಂದ್ರೆ ಇದ್ರದೇ ಅನಾಹುತಗಳು ಆಗ್ತಾ ಇರ್ತಕ್ಕಂಥ ಹೆಚ್ಚು ನಾವು ಗಮನದಲ್ಲಿ ಇಟ್ಟುಕೊಂಡಿರೋದು. ಅಥವಾ ಕ್ರೈಸ್ಟ್ ಸಂಸ್ಥೆಯಲ್ಲಿ ಕ್ರೈಸ್ಟ್ ಸಂಸ್ಥೆ ಇಡಿ ಒಬ್ಬ ಒಳ್ಳೆ ಅಧಿಕಾರಿನ ಈಗ ಬಂದಿದ್ದಾರೆ. ಇಲ್ಲಿ ತನಕ ಬಹಳ ಅಕ್ರಮಗಳು ನಡೆದಿತ್ತು. ಈ ವಿಚಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ನಾನು ಆ ಆಡಳಿತ ಪಕ್ಷದವನಾದ್ರೂ ಕೂಡ ತುಂಬಾ ವೈಫಲ್ಯತೆಯಿಂದ ಕೂಡಿದೆ ಅಂತ ನಾನೇ ಕಂಠಘೋಷವಾಗಿ ಹೇಳ್ತೀನಿ. ಹಲವಾರು ಕ್ರೈಸ್ಟ್ ಶಾಲೆಗೆ ಭೇಟಿ ನೋಡಿ, ನಾನು ಕೂಡ ಕ್ರೈಸ್ಟ್ ಶಾಲೆಗೆ ಭೇಟಿ ನೀಡಿದ್ದೀನಿ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿದು 2 ವರ್ಷ ಆದ್ರೂ ಕೂಡ ಹಾಸಿಗೆ, ದಿಂಬು, ಬೆಡ್ಶೀಟ್ ಏನು ಕೂಡ ಇಲ್ಲ. ದಯವಿಟ್ಟು ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯನ ಕೊಡಬೇಕು. ಒಂದು. ಎರಡನೇ ವಿಚಾರ ಸಭಾಧ್ಯಕ್ಷೆ, ಈಗ ಮಾನ್ಯ ನರೇಂದ್ರ ಸ್ವಾಮಿ ಅವರು ಖಂಡಿತವಾಗ್ಲೂ ಕೂಡ SC/ST ಕಮಿಟಿಯಲ್ಲಿ ಅದಕ್ಕೆ ಪೂರಕವಾದಂತ ಇದನ್ನೆಲ್ಲವೂ ಕೂಡ ಮಾಹಿತಿ ಕಲೆ ಹಾಕಿ ಕೊಡ್ತಾರೆ. ಒಂದು. ಎರಡನೇ ವಿಚಾರ, 250 ಮಕ್ಕಳಿಗೆ ಲಿಮಿಟ್ ಮಾಡಿದ್ದಾರೆ. ಏನಾಗಿದೆ ಅಂದ್ರೆ ನಮ್ಮ ಕಡೆ ಎಲ್ಲ ಹೆಚ್ಚು ಮಕ್ಕಳು ಬಂದು ಹೆಚ್ಚು ಕಮ್ಮಿ ಇನ್ನೂ ಒಂದು 50ರಿಂದ 100 ಅಡ್ಮಿಷನ್ ಅದೇ ಇನ್ನು ಅಲ್ಲಿ ಅಡ್ಮಿಷನ್ ಇದನ್ನ ಸ್ಟ್ರೆಂತ್ ನ ಸ್ವಲ್ಪ ಜಾಸ್ತಿ ಅವಕಾಶ ಮಾಡಿಕೊಡ್ಬೇಕು. ಈಗ ಎಷ್ಟೋ ಮಕ್ಕಳು ಆ ಶಾಲೆಯಲ್ಲಿ ಓದ್ಬೇಕು ಅಂದವ್ರು ಕೂಡ ಓದ್ಲಿಕ್ಕಾಗಿಲ್ಲ. ಮತ್ತೆ ಆ ಶಾಲೆಗಳಲ್ಲಿ ಕಂಪ್ಯೂಟರ್ ಎಲ್ಲೂ ಕೂಡ ಕಂಪ್ಯೂಟರ್ ಕ್ಲಾಸ್ ನಡೀತಾ ಇಲ್ಲ ಕ್ರೈಸ್ಟ್ ಶಾಲೆಗಳಲ್ಲಿ. ಎಲ್ಲಿ ನೋಡ್ರು ಕೂಡ ಆತ್ಮಹತ್ಯೆ ಮಾಡ್ತಿದ್ದಾರೆ ವಿದ್ಯಾರ್ಥಿನಿಯರು. ಅದ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತೀನಿ ಅಧ್ಯಕ್ಷರೇ. ಬೇಗ ಮಾತಾಡಿ ಅಧ್ಯಕ್ಷರೇ. 92 ಏನು ವಸತಿ ಶಾಲೆಗಳಿದಾವೆ, ಈ ವಸತಿ ಶಾಲೆಗಳಲ್ಲಿ ಕಳೆದ 5 ವರ್ಷದಿಂದ 92 ಜನ ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾನು ಕಮಿಟಿಯಲ್ಲಿ ಕೂಡ ಕೇಳಿದೆ ಅಧಿಕಾರಿಗಳಿಗೆ, ಇದನ್ನ ರಿಪೋರ್ಟ್ ತರಿಸಿದ್ದಾರೆ, ಯಾಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಕೇಳಿದ್ರೆ, ಸುರೇಶ್ 5 ವರ್ಷ ಹಿಂದೆ ಆಗಿರ್ತಕ್ಕಂಥ ಆತ್ಮಹತ್ಯೆ ಕೂಡ ರೆಕಾರ್ಡ್ಸ್ ಕೂಡ ಇವ್ರ ಹತ್ರ ಇಲ್ಲ. ಆದ್ರಿಂದ ಇವ್ರು ಸೀರಿಯಸ್ ಆಗಿ ಆತ್ಮಹತ್ಯೆಗಳನ್ನ ಸೀರಿಯಸ್ ಆಗಿ ತಗೊಂಡು ಅದರ ಕಾರಣಗಳನ್ನ ಹುಡುಕ್ಲಿಕ್ಕೆ ನಾನು ಕಮಿಟಿಲಿ ಎಷ್ಟು ಸರಿ ಹೇಳಿದ್ರು ಕೂಡ ಇವರು ಅದ್ರ ಬಗ್ಗೆ ನನಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಗಣೇಶ್ ಸಭಾಧ್ಯಕ್ಷರೇ, ಒಂದು ಇಲ್ಲಪ್ಪ ಸನ್ಮಾನ್ಯ ಅಧ್ಯಕ್ಷ, ನೀವು ಸಲಹೆ ಮಾತ್ರ ಕೊಟ್ಟು ಬಿಡಿ. ಸಲಹೆ
ಇಡೀ ರಾಜ್ಯದಲ್ಲಿ ವಸತಿ ಶಾಲೆ ಬಗ್ಗೆ ಯಾವ ರೀತಿ ಇರಬೇಕು ಏನಂತಂದು ಇವಾಗ ಚರ್ಚೆ ಆಗ್ತಿದೆ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಅನ್ಯಾಯ ಅಂದ್ರೆ ಇದುವರೆಗೂ ಕೂಡ ಒಂದು ಕೂಡ SC ವಸತಿ ಶಾಲೆ ಇಲ್ಲ, ST ವಸತಿ ಶಾಲೆ ಇಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ನನ್ನ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1000 ಜನ ಮಕ್ಕಳು ಅರ್ಜಿ ಹಾಕ್ತಾರೆ. ಅರ್ಜಿ ಆಗ್ತಿದ್ದಂಥ ಮಕ್ಕಳು ಆ ತಾಲೂಕಿನಲ್ಲಿ 75% ಅದೇ ತಾಲೂಕಿನ ಮಕ್ಕಳನ್ನ ಏನು ತಗೋಬೇಕಂತಂದು ಸರ್ಕಾರ ಘೋಷಣೆ ಮಾಡಿದೆ. ನಮ್ಮ ಕ್ಷೇತ್ರದಿಂದ 2,000 ಜನ ಮಕ್ಕಳಿಗೆ ಒಂದು ಸೀಟ್ ಕೊಡ್ಸಕ್ಕಾಗಿಲ್ಲ. ನನಗೊಂದು SC ವಸತಿ ಶಾಲೆ ಇಲ್ಲ, SC ವಸತಿ ಶಾಲೆ, OBC ವಸತಿ ಶಾಲೆ ಆಯ್ಕೆ ಮಾಡಿದ್ದು ಕೊಟ್ಟಂತ ತಾಲೂಕುಗಳಿಗೆ ಕೊಡಕತ್ತಾರ. ಕೈ ವಿಧಾನಸಭಾ ಕ್ಷೇತ್ರದ ಒಂದು ಮಕ್ಕಳಿಗೆ ಒಂದು ಸೀಟ್ ಕೊಡಿಸಲಾರ್ದಂತ ಹೀನಾಯ ಪರಿಸ್ಥಿತಿ ನನಗೆ ಆಯ್ತು. ಸರ್ಕಾರಕ್ಕೆ ಕೈ ನನಗೆ SC ST ಮತ್ತು OBC ವಸತಿ ಶಾಲೆಗಳು ಕೊಟ್ಟರೆ ನಮ್ಮ ತಾಲೂಕಿಗೆ ಒಳ್ಳೆ ಮನವಿ ಕೊಡಿ ಮಾತಾಡ್ತೇನೆ. ಸಭಾಧ್ಯಕ್ಷರೇ, 1 ವರ್ಷದಿಂದ ಮುರಾರ್ಜಿ ಸ್ಕೂಲಲ್ಲಿ ಓದ್ತಿರುವಂತ ಮಕ್ಕಳಿಗೆ ಶುಚಿ ಕಿಟ್ ಇನ್ನೂವರೆಗೂ ಕೊಟ್ಟಿಲ್ಲ. ದಯವಿಟ್ಟು ತಮ್ಮ ಗಮನಕ್ಕಿರಲಿ. 1 ವರ್ಷ ಆಯ್ತು ಸರ್. ಆಯ್ತು ಅಧ್ಯಕ್ಷರೇ, ಈಗ ಆಹಾರ ಪದಾರ್ಥಗಳೇನು ಕೊಡ್ತಾರೆ ಅಧ್ಯಕ್ಷರೇ, ಆಹಾರ ಪದಾರ್ಥಗಳೇನು ಈಗ ಅವರು ವಸತಿ ಶಾಲೆಗಳಿಗೆ ಬಂದು ತೆಗೆದು ಕೊಡ್ತಾರೆ, ಅದು ಯಾವ ಗುಣಮಟ್ಟದ ಇರುತ್ತೆ ಅಂತ ಹೇಳಿ ಈ ಸ್ಟೇಟ್ ಲೆವೆಲ್ ಅಲ್ಲಿ ಟೆಂಡರ್ ಮಾಡಿರ್ತಾರೆ, ಇಲ್ಲಿ ಶಾಂಪಲ್ ತಗೊಂಡಿರ್ತಾರೆ. ಆ ವಾರ್ಡನ್ಗಳಿಗೆ ಏನ್ ಬಂದ್ರು ಕೂಡ ಅದನ್ನು ರಿಸೀವ್ ಮಾಡ್ಕೊಳ್ತಾರೆ. ಹಾಗಾಗಿ ಆ ಕ್ವಾಲಿಟಿ ಆಹಾರ ಪದಾರ್ಥ ಕೂಡ ಸಿಗ್ತಾ ಇಲ್ಲ. ಓಕೆ, ಅದು ಶಾಸಕರು ಹೋಗಿ ಆಗ ಇನ್ಸ್ಪೆಕ್ಷನ್ ಮಾಡಬೇಕು. ನನ್ನ ಕನ್ಸರ್ನ್ ಒಂದೇ, ಸೋಷಿಯಲ್ ಕನ್ಸರ್ನ್ ಇಂದ ನಾನು ಇವತ್ತು ಈ ಪ್ರಶ್ನೆನ ತೆಗೆದಿರುವಂತದ್ದು. ಪ್ರೀ ಮೆಟ್ರಿಕ್ ಹಾಸ್ಟೆಲ್ಸ್ ಅಲ್ಲಿ 1 ಲಕ್ಷ ಮಕ್ಕಳು ಓದುವಂತ ಜಾಗದಲ್ಲಿ ಮೇಂಟೆನೆನ್ಸ್ಗೆ 289 crores ಬೇಕಾಗಿರುತ್ತೆ. ಆದ್ರೆ ಅಲೋಕೇಶನ್ಸ್ 235 crores ಆಗುತ್ತೆ. ಯಾವಾಗ ಸರ್ಕಾರನೇ ಅನುದಾನ ಕಡಿಮೆ ಕೊಟ್ಟಾಗ ಹೇಗೆ ಮಕ್ಕಳಿಗೆ ನಾವು ಇವೆಲ್ಲ ಕ್ವಾಲಿಟಿ ಎಜುಕೇಶನ್ ಮತ್ತೆ ಸುರಕ್ಷತೆ ಬಗ್ಗೆ, ಫುಡ್ ಬಗ್ಗೆ ನಾವು ಮಾತಾಡಕ್ಕಾಗತ್ತೆ? ಅದೇ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಅಲ್ಲಿ ರಿಕ್ವೈರ್ಮೆಂಟ್ ಮೇಂಟೆನೆನ್ಸ್ಗೆ 325 ಕೋಟಿ ಇದ್ರೆ ಅಲೋಕೇಶನ್ಸ್ 219 crores ಇರುತ್ತೆ. ಅಲ್ಲಾದ್ರೆ ಮಾತಾಡ್ತಾರೆ ಮಕ್ಕಳು, ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಆಗಲ್ಲ ಪ್ರೀ ಮೆಟ್ರಿಕ್ ಅಲ್ಲಿ. ನನ್ನ ಒಂದೇ ಕಳಕಳಿ ಅಂದ್ರೆ ಸರ್ಕಾರ ಪ್ರತಿ ವರ್ಷ 1,300 ಕೋಟಿ ಸಮುದಾಯ ಭವನಗಳಿಗೆ ಖರ್ಚು ಮಾಡುತ್ತೆ ಪ್ರತಿ ವರ್ಷ. ಅದರಲ್ಲಿ ಒಂದು 300 ಕೋಟಿ ಮಕ್ಕಳ ಎಜುಕೇಶನ್ಸ್ಗೆ, ಕ್ವಾಲಿಟಿ ಎಜುಕೇಶನ್ಸ್ಗೆ, ಸೋಷಿಯಲ್ ರಿಫಾರ್ಮ್ಸ್ಗೆ ಅನುದಾನನ ನಿಗದಿ ಇಡ್ಲಿ. ಎಲ್ಲ ಗಮನ ಹರಿಸಿದ್ರು, ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಗಮನ ಹರಿಸುವಂತ ಪ್ರಯತ್ನ ಮಾಡಿದ್ರು. ಕಣ್ ತೆಗೆದೇ ಇರುವಂತ ಮಕ್ಕಳಿಗೋಸ್ಕರ ನಾವು ಸರ್ಕಾರ ಇದೊಂದು ದೂರದೃಷ್ಟಿಯಿಂದ ಆಲೋಚನೆ ಮಾಡಿದ್ರೆ ಬಹಳ ಒಳ್ಳೇದು. ಕಳಕಳಿಯಿಂದ ಕೆಲಸ ಮಾಡ್ಬೇಕಾಗತ್ತೆ, ಸೋಷಿಯಲ್ ಕನ್ಸರ್ನ್ ಇಂದ ಕೆಲಸ ಮಾಡ್ಬೇಕಾಗತ್ತೆ ಅಂತ ನಾನು ಸಚಿವರ ಉತ್ತರಕ್ಕೆ ಗೌರವ ಕೊಡ್ತಾ, ರಿಫಾರ್ಮ್ಸ್ ಆ ಮಟ್ಟದಲ್ಲಿ ಬರ್ಬೇಕು, ಹಾಸ್ಟೆಲ್ಸ್ ಅಂತ ಮಟ್ಟದಲ್ಲಿ ಬರ್ಬೇಕು ಅಂತ ನನ್ನ ಪ್ರಿಯಾಂಕಾ ಅವರೇ. ಮನೆ ಅಧ್ಯಕ್ಷರೇ ನೀವು ಮುರಾರ್ಜಿ ಶಾಲೆ ನಾಳೆ ತನಕ ಮುಗಿಲಿಕ್ಕಿಲ್ಲ. ಶಾಸಕರು ಅವರ ಕಾಳಜಿಯನ್ನ ವ್ಯಕ್ತಪಡಿಸಿದ್ದಾರೆ ಕೂಡ ಕೊಟ್ಟಿದ್ದಾರೆ. ಆಯ್ತು, ಬಹಳ ಗಂಭೀರವಾದಂತ ವಿಷಯವನ್ನ ಹಿರಿಯ ಸದಸ್ಯರಾದಂಥ ಸುರೇಶ್ ಕುಮಾರ್ ಅವರು ಪ್ರಸ್ತಾಪ ಮಾಡಿ ಪ್ರಕಾಶ್ ಕೋಳಿವಾಡ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಇದಕ್ಕೋಸ್ಕರ ವಿಶೇಷವಾಗಿ ಕ್ರೈಸ್ಟ್ ಸಂಸ್ಥೆಯವರು ರೋಟರಿ ಇಂಟರ್ನ್ಯಾಷನಲ್ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರ ಸಹಭಾಗಿತ್ವದಲ್ಲಿ ಫಿಸಿಕಲ್ ಹೆಲ್ತ್, ಅವರ ಮೆಂಟಲ್ ಹೆಲ್ತ್ ಮತ್ತು ಅಕಾಡೆಮಿಕ್ ಇಂಪ್ರೂವ್ಮೆಂಟ್ಗೋಸ್ಕರ ಒಂದು ಕೌನ್ಸಿಲಿಂಗ್ ಒಂದು ಫ್ರೇಮ್ವರ್ಕ್ ಅನ್ನು ನಾವು ಮಾಡ್ಕೊಂಡಿದ್ದೀವಿ ಅಧ್ಯಕ್ಷರೇ. ಇಮೋಷನಲ್, ಆಫ್ಕೋರ್ಸ್ ಸರ್, ಮೆಂಟಲ್ ಹೆಲ್ತ್ ಇನ್ಕ್ಲೂಡ್ಸ್ ಸೋಷಿಯಲ್ ಕೋಶೆಂಟ್, ಇಮೋಷನಲ್ ಕೋಶೆಂಟ್, ಎವ್ರಿಥಿಂಗ್ ಅಲಾಂಗ್ ವಿತ್ IQ. ಆಲ್ ದಿಸ್ ಆಲ್ಸೋ ಇಸ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾವು ಫೈಲ್ ಕ್ಯಾಬಿನೆಟ್ಗೆ ಹೋಗುತ್ತೆ ಅಧ್ಯಕ್ಷ. ಬಹುಶಃ ಇನ್ನೂ 1-2 ತಿಂಗಳಲ್ಲಿ ಅದಾಗುತ್ತೆ. ಬಟ್ ವೈಯಕ್ತಿಕವಾಗಿ ನನ್ನ ಮನವಿ ಎಲ್ಲ ಶಾಸಕರ ಹತ್ರ, ಸ್ಥಳೀಯ ಶಾಸಕರಾಗಿ ನಾವು ಭೇಟಿ ಮಾಡೋದು, ಮತ್ತೆ ವಿಶೇಷವಾಗಿ ಅಧಿಕಾರಿಗಳು ಕರ್ಕೊಂಡು ಹೋಗಿ ಭೇಟಿ ಮಾಡೋದು, ಮತ್ತೆ ಅಲ್ಲಿ ಸಾಕಷ್ಟು NGOಗಳು ಇರ್ತವೆ ನಮ್ಮ ಏನೋ ಲೋಕಲ್ನಲ್ಲಿ, ಅವ್ರ ಮುಖಾಂತರ ಕೂಡ ನಾವು ಕೌನ್ಸಿಲಿಂಗ್ ಸೆಷನ್ಸು ಮತ್ತೆ ಅವರಿಗೆ ಕಮ್ಯುನಿಕೇಷನ್ಸು ಬೇರೆ ರೀತಿಯಾದಂಥ ಹೇಳ್ಕೊಟ್ರೆ ಅವರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ನೆಮ್ಮದಿ ಇರ್ಬೋದು. ಯಾಕಂದ್ರೆ ಮುಂಚೆ ತರ ಇಲ್ಲ, ಈಗ ಎಕ್ಸ್ಪೋಜರ್ ಬಹಳ ಇದೆ ಅಧ್ಯಕ್ಷರೇ. ಮೊಬೈಲ್ ಇದೆ, ಆಕ್ಸೆಸ್ ಟು ಇಂಟರ್ನೆಟ್ ಈಸಿ ಆಗಿದೆ. ಸೊ ಇವೆಲ್ಲ ಸೂಸೈಡಲ್ ಟೆಂಡೆನ್ಸೀಸ್ ಬರೋದು, ವೈಲೆನ್ಸಿಗೆ ಇರೋದು ಅಥವಾ ಬೇರೆ ರೀತಿಯಾದಂಥ ದಾರಿ ಹಿಡಿಯೋದು ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ಕಡಿವಾಣ ಹಾಕಬೇಕಾಗ್ತದೆ. ಮತ್ತು ವಿಶೇಷವಾಗಿ ಕೆಲವು DDಗಳು ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಅದನ್ನ ಸ್ಪೆಸಿಫಿಕ್ ಯಾವುದಾದ್ರೂ ಕಂಪ್ಲೇಂಟ್ ಇದ್ರೆ ಖಂಡಿತವಾಗೂ ನಾವು ನೋಡ್ತೀವಿ. ಆದರೆ ಓವರ್ ಆಲ್ ಇಡೀ ಸ್ಟೇಟ್ನಲ್ಲಿ ಏನು ನಡೀತಾ ಇದೆ ಅಂದ್ಬಿಟ್ಟು ಕೂಡ ಅಧಿಕಾರಿಗಳ ಒಂದು ರಿಪೋರ್ಟ್ ಕೊಡಲಿಕ್ಕೆ ಸೂಚಿಸ್ತೀವಿ ಅಧ್ಯಕ್ಷರೇ. ಮತ್ತೆ ಕಂಪ್ಲಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಗಣೇಶ್ ಅವ್ರು ಕೇಳಿದ್ರು, ಅವರಿಗೆ
ಯಾವುದೇ ಕ್ರೈಸ್ಟ್ ಸಂಸ್ಥೆ ಇಲ್ಲ ಮತ್ತೆ SC ಹಾಸ್ಟೆಲ್ ಕೂಡ ಇಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಅವರ ಮನವಿಯನ್ನ ಆಗಲೇ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಆ ಮನವಿಯನ್ನ ಪರಿಗಣಿಸ್ತಾ ಈಗಾಗಲೇ ಒಂದು ಕ್ರೈಸ್ಟ್ ಸ್ಕೂಲು ಮತ್ತೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ SCದು ಮತ್ತೆ ಪೋಸ್ಟ್ ಮೆಟ್ರಿಕ್ ST ಹಾಸ್ಟೆಲ್ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನುಮೋದನೆಗೆ ಹೋಗಿದೆ. ಅದನ್ನು ಕೂಡ ಫಾಲೋ ಅಪ್ ಮಾಡಿಬಿಟ್ಟು ನಾವು ಮಾಡಿಸುವ ವ್ಯವಸ್ಥೆ ನಾವು ಸರ್ಕಾರದಿಂದ ನಾವು ಮಾಡ್ತೀವಿ ಅಧ್ಯಕ್ಷರೇ. ಮತ್ತು ಕೊನೆಯದಾಗಿ ಇನ್ಫ್ರಾಸ್ಟ್ರಕ್ಚರು, ಸುರಕ್ಷತೆ, ಅಡ್ಮಿಷನ್ಸ್ ಬಗ್ಗೆ ಎಲ್ಲ ಚರ್ಚೆ ಆಗಿದೆ ಅಧ್ಯಕ್ಷರೇ. ಈ ಇಲಾಖೆಯನ್ನ ನಾನು ಕೂಡ ಹಿಂದೆ ಬಹಳ ಹತ್ತಿರದಿಂದ ನೋಡಿದ್ದೇನೆ. ನರೇಂದ್ರ ಸ್ವಾಮಿ ಅವರು ಇದ್ರ ಬಗ್ಗೆ ಸಾಕಷ್ಟು ಹಿರಿಯ ಶಾಸಕರು, ಅವರು ಸಾಕಷ್ಟು ಇನ್ಫಾರ್ಮೇಶನ್ ಕೂಡ ಇದೆ, ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವರಿಗೆ ಬಹುಶಃ ನೆನಪಿದೆಯೋ ಇಲ್ಲೋ, ಅವರ ಒಂದು ಸಲಹೆ ಮೇರೆಗೆ ನಾನು ಸಚಿವನಿದ್ದಾಗ ಒಂದು ಕಮಿಟಿಯನ್ನ ರಚನೆ ಮಾಡಿದ್ವಿ. ಒಂದು ರಿಟೈರ್ಡ್ ಅಡಿಷನಲ್ ಚೀಫ್ ಸೆಕ್ರೆಟರಿ ರೇಣುಕಾ ಚಿದಂಬರಂ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಅಡ್ಮಿಷನ್ ಹೇಗಾಗಬೇಕು, ಪ್ರೊಕ್ಯೂರ್ಮೆಂಟ್ ಹೇಗಾಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಹೇಗಿರಬೇಕು, ವೈಜ್ಞಾನಿಕವಾಗಿ ಒಂದು ಸಂಪೂರ್ಣವಾದಂಥ ವರದಿಯನ್ನು ನಾವು ರೆಡಿ ಮಾಡಿದ್ವಿ. ಆದರೆ ಅದಾದಮೇಲೆ ಸರ್ಕಾರ ಮುಂದಿನ ಸರ್ಕಾರಗಳನ್ನು ಅದು ಅನುಷ್ಠಾನಕ್ಕೆ ತಂದಿಲ್ಲ. ಅದರಲ್ಲಿ ಎಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸು ಇದೆ ಅಧ್ಯಕ್ಷರೇ. ಈಗ ಹೇಳ್ತಾ ಇದ್ರು ಒಬ್ರು ಸದಸ್ಯರು ಕಂಪ್ಯೂಟರ್ ಇಲ್ಲ ಅಂತ ಹೇಳ್ತಾ ಇದ್ರು. ನಾವು ನಿಗದಿ ಮಾಡಬೇಕಾದ್ರೆ ಎಕ್ಸಾಂಪಲ್ 100 ಕೋಟಿಯನ್ನ ನಾವು ನಿಗದಿ ಮಾಡಿರ್ತೀವಿ ಅಧ್ಯಕ್ಷರೇ. ಒಂದು ಈ ವ್ಯವಸ್ಥೆಗೆ ನಾವು 30% ಕೊಟ್ಬಿಟ್ಟು ಫೌಂಡೇಶನ್ ಅನ್ನ ಹಾಕ್ಬಿಡ್ತೀವಿ, ಆ ಕಟ್ಟಡ ಮಾಡ್ತೀವಿ. ಮತ್ತೆ ಇನ್ನ 70 ಕೋಟಿ ಏನ್ ಮಾಡ್ತೀವಿ, ಬೇರೆ ಶಾಸಕರು ಒತ್ತಡ ಇರುತ್ತೆ, ನಮ್ಮ ಕ್ಷೇತ್ರಕ್ಕೆ ಕೊಡಿ, ನಮ್ಮ ಕ್ಷೇತ್ರ, ಆ ಹಣವನ್ನ ಇಲ್ಲಿ ಡೈವರ್ಟ್ ಮಾಡ್ಬಿಟ್ಟು ಅಲ್ಲೊಂದು ಫೌಂಡೇಶನ್ ಸ್ಟೋನ್ ಹಾಕೋದು. ಹೀಗೆ ನಮ್ಮ ರಾಜಕೀಯ ವ್ಯವಸ್ಥೆಯಿಂದ ಇದು ಸರಿಯಾಗಿ ನಡೀತಾ ಇಲ್ಲ ಅಧ್ಯಕ್ಷರೇ. ಬೇಸ್ಡ್ ಆನ್ ಪ್ಯೂರ್ಲಿ ಪ್ರೆಷರ್. ನಮ್ಗೆ ಗೊತ್ತಿದೆ 100 ಜನ ಮಾತ್ರ ನಾವು ಅಡ್ಮಿಷನ್ ಕೊಡ್ಬೋದು ಅಂತ, ಆದ್ರೆ ನಾವೇ ಶಾಸಕರಾಗಿ ಇನ್ನ 50 ಜನ ತಗೊಳ್ಳಿ ಅಂತ ನಾವು ಕೊಡ್ತೀವಿ. ಈಗ 100 ಜನಕ್ಕೆ ಇರುವಂತ ವ್ಯವಸ್ಥೆ 150 ಜನಕ್ಕೆ ಹೇಗೆ ಅಧ್ಯಕ್ಷರೇ ಆಗುತ್ತೆ? ಅವ್ರ ಆರೋಗ್ಯ ಮೇಲೆ ಪರಿಣಾಮ ಬೀಳದೆ. ವೈಜ್ಞಾನಿಕವಾಗಿ ಒಂದು ಶೌಚಾಲಯ ಹಾಸ್ಟೆಲ್ ಅಲ್ಲಿ 1:7 ಆರ್ ಮ್ಯಾಕ್ಸಿಮಮ್ 1:9 ಇರಬೇಕು. ಆದ್ರೆ ಕೆಲವು ಕಡೆ ಅಧ್ಯಕ್ಷರೇ 1:21 ಇದೆ. ಸಹಜವಾಗಿ ಅವ್ರ ಆರೋಗ್ಯ ಮೇಲೆ ಪರಿಣಾಮ ಬೀಳದೆ. ಮಾನ್ಯ ರೂಪಕಲಾ ಅವರು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಒಂದು ತೀರ್ಮಾನಕ್ಕೆ ಬರೋಣ ಎಲ್ಲರೂ ಸೇರಿ, ಇನ್ನ 4 ವರ್ಷ ಸಮುದಾಯ ಭವನಗಳನ್ನ ನಾವು ಕೊಡೋದು ಬೇಡ, ಶಿಕ್ಷಣದ ಮೇಲೆ ಗಮನ ಕೊಡೋಣ. SC ST ಹಾಸ್ಟೆಲ್ಗಳನ್ನ, ಬ್ಯಾಕ್ವರ್ಡ್ ಹಾಸ್ಟೆಲ್ಗಳನ್ನ, ಮತ್ತೆ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದ ಹಾಸ್ಟೆಲ್ಗಳಿಗೆ, ಶಿಕ್ಷಣಗಳಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ತಗೋಣ. ಎಲ್ಲರೂ ಸೇರಿ ಒಂದು ರೆಸಲ್ಯೂಷನ್ ಮಾಡ್ಬಿಡೋಣ. ಆ ಎಲ್ಲಾ ದುಡ್ಡು ಶಿಕ್ಷಣಕ್ಕೆ ಇಲ್ಲ ಸಮುದಾಯ ಭವನ ಅಷ್ಟೇ ಸರ್. ಇಲ್ಲ ಅಧ್ಯಕ್ಷರೇ, ನಾನೇನು ಹೇಳ್ತಾ ಇದ್ದೀನಿ, ಐ ವಿಲ್ ಟೆಲ್ ಯು ಸರ್. ನಾನು ಹೇಳಿದ್ದೀನಿ ಈ ಅಧ್ಯಕ್ಷ ಈ ಇಲಾಖೆಯನ್ನ ನಾನು ಬಹಳ ಹತ್ರದಿಂದ ನೋಡಿದ್ದೀನಿ ಅಧ್ಯಕ್ಷರೇ. ನಾನು ಮಂತ್ರಿ ಇದ್ದಾಗ 14,000 ಸಮುದಾಯ ಭವನಗಳನ್ನ ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ಅವೆಲ್ಲಾನು ಕೂಡ ನಾವು ಹಾಸ್ಟೆಲ್ಗಳಿಗೆ ಕೊಟ್ಟೆ, ಕ್ರೈಸಿಗೆ ಕೊಟ್ಟೆ. ಈಗಲೂ ಕೂಡ ಬೆಲಚಬ್ರೆ ಒಂದ್ ನಿಮಿಷ, ಬಿಕಾಸ್ ಇಂಪಾರ್ಟೆಂಟ್ ಸರ್. ಸಮುದಾಯ ಭವನಗಳು ಯಾಕೆ ಕೊಡ್ತಾ ಇದೀವಿ ಅಧ್ಯಕ್ಷರೇ? ಪೊಲಿಟಿಕಲ್ ಗೇನ್ಸ್. ನಾನು ಅದಕ್ಕೆ ಕೊಡೋದು, ನೀವು ಅದಕ್ಕೆ ಕೊಡೋದು. ಆದ್ರೆ ಯಾವ ಸಮುದಾಯ ಭವನನ್ನ ಕಟ್ತಾ ಇದೀವಿ, ಆ ಮಕ್ಕಳ ಭವಿಷ್ಯ ಏನಾಗ್ತಾ ಇದೆ ಅಂತ ನಾವು ಕಾಳಜಿ ವಹಿಸ್ತಾ ಇಲ್ಲ. ಇಲ್ಲಿ ನಾವು ಹೇಳ್ತಾ ಇದೀವಿ ಒಂದು ರೆಸಲ್ಯೂಷನ್ ಮಾಡಲಿ ಅಧ್ಯಕ್ಷರೇ. ಖಂಡಿತವಾಗೂ ಬಹಳ ಉತ್ತಮವಾದಂತ ಸಲಹೆ ಇದೆ. ಆದ್ರೆ ಆ ಸಲಹೆಯನ್ನ ಅನುಷ್ಠಾನಕ್ಕೆ ತಗೊಳ್ಳಕ್ಕೆ, ನಿರ್ಣಯ ತಗೊಳ್ಳಕ್ಕೆ ಈ ಸದನಕ್ಕೆ ಧೈರ್ಯ ಇದೆಯಾ ಅಂತ ನಾವು ನೋಡ್ಬೇಕಷ್ಟೇ. ಪ್ಲೀಸ್ ಚಿಂತನೆಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಧೈರ್ಯ ಇದೆ ಸರ್ಕಾರಕ್ಕೆ ಇಂಥ ಬದಲಾವಣೆಗಳನ್ನ ತರುತ್ತೆ ಸರ್ಕಾರ ಅಂತ ನಂಬಿಕೆಯಿಂದ ಈ ವಿಚಾರದ ಬಗ್ಗೆ ಮಾತಾಡಿದ್ದೀನಿ. ನಾನು ಧ್ವನಿ ಎತ್ತಿದ್ದೀನಿ, ನಿಮ್ಮ ಮುಖಾಂತರ ಗಮನ ಸೆಳೆದಿದ್ದೀನಿ. ಕಟ್ಸಿದ್ದೀನಿ ಕ್ರೈಸ್ತು, ಆದ್ರೂ ನಮ್ಗೆ ಓಟ್ ಬೀಳಲ್ಲ. ಏನ್ ಮಾಡ್ಲಿ ಹೇಳಿ? ಈ ಸಲಹೆ ಒಂದ್ ಸಜೆಷನ್ ಇದ್ರಲ್ಲಿ ಏನಿದೆ, ಹಾಸ್ಟೆಲ್ಗಳೇನಿದಾವಲ್ಲ, ನಮ್ಮ ರೆಗ್ಯುಲರ್ ಹಾಸ್ಟೆಲ್, OBC ಹಾಸ್ಟೆಲ್ ಅಲ್ಲಿ, SC ST ಹಾಸ್ಟೆಲ್ ಅಲ್ಲಿ ಇವೆಲ್ಲ ಭಾಳ ಚಿಕ್ಕ ಸೈಜ್ ಏನಿದೆ ಅಲ್ಲ, ಅದನ್ನ ಫಂಡಮೆಂಟಲಿ ಚೇಂಜ್ ಮಾಡಬೇಕು. ನಮ್ಮಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ದಲ್ಲಿ ಏನಿದೆ 100 ಸ್ಟೂಡೆಂಟ್ಸಿಗೆ ಒಂದು ಹಾಸ್ಟೆಲ್ ಅಂತಿದೆ. ಆ 100 ಸ್ಟೂಡೆಂಟಿಗೆ ಒಂದು ಹಾಸ್ಟೆಲ್ ಮಾಡೋದ್ರಿಂದ ನಮ್ಮ ಓವರ್ ಹೆಡ್ಸ್ ಕಾಸ್ಟ್ ಹೆಚ್ಚಾಕೈತಿ. ಆಮೇಲೆ ಎಲ್ಲೋ ಒಂದು ಸಣ್ಣ ಜಾಗದಲ್ಲಿ ಮಾಡ್ತಾರ, ಅನ್ಸೇಫ್ ಆಗ್ತೈತೆ. ಅವ್ರೇನು ಮೇಡಮ್ ಏನು ಹೇಳ್ತಾ ಇದ್ರಲ್ಲ ಅದಕ್ಕೆ ಈ ಸೈಜ್ ಐತಲ್ಲ ಸ್ವಲ್ಪ ದೊಡ್ಡದು ಮಾಡಬೇಕು. ಇದನ್ನ ಫಂಡಮೆಂಟಲಿ ನೀವು ಸ್ಟ್ರಕ್ಚರ್ ಚೇಂಜ್ ಮಾಡಲಿಲ್ಲ ಅಂದ್ರೆ ಅವ್ರ ಅಧಿಕಾರಿಗಳು ಮತ್ತು 100 ಸ್ಟೂಡೆಂಟ್ಸಿಗೆ ಒಂದು ಹಾಸ್ಟೆಲ್ ಮಾಡ್ಕೊಂತ ಹೋಗ್ತಾರೆ. ದೇ ಬಿಕಮ್ ವೆರಿ ಅನ್ಸೇಫ್. ನಮ್ಮ ಏರಿಯಾದಲ್ಲಿ ಧಾರವಾಡದಲ್ಲಿ ಭಾಳ ಹಾಸ್ಟೆಲ್ಗಳು ಯಾವ್ಯಾವ ಮೂಲೆಯಲ್ಲಿ ಅದಾವ, ಅವು ನೋಡಿದ್ರೆ ನಮ್ಗೆ ಹೆಣ್ಣು ಹುಡುಗರಲ್ಲಿ ಹೆಂಗಿರ್ತಾವ ಅಂತ ಹೆದರಿಕೆ ಬರ್ತೈತಿ ಚಿಕ್ಕ ಮಕ್ಕಳು. ಅದಕ್ಕೆ ಹಾಸ್ಟೆಲ್ ಸೈಜ್ ದೊಡ್ಡದಾಗು ಅಂತ ವಿಚಾರ ಮಾಡಬೇಕು. ಇಲ್ಲ ಮಾನ್ಯ ಅಧ್ಯಕ್ಷರೇ, ಇವರೆಲ್ಲ ಕೊಟ್ಟಿರೋ ಸಲಹೆ ಇದೆ. ಹೇಳ್ದಂಗೆ
ನಾನು ಹೇಳ್ದಾಗೆ ಇದು ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಿದ್ವಿ, ಅದನ್ನ ಅಪ್ಡೇಟ್ ಮಾಡುವಂತ ಮನವಿ ನಾನು ಮಾಡ್ಕೊಳ್ತೀನಿ. ನಾವು ಹೇಳ್ತಾ ಇದ್ರಲ್ಲ ಬೆಲ್ಲದ್ ಸಾಹೇಬ್ರೆ, ಹಿಂದಿನ ಸರ್ಕಾರದಲ್ಲಿ 1000 ಕೋಟಿಯಷ್ಟು ನಾವು ಭವನಗಳನ್ನ ಮಂಜೂರು ಮಾಡಿದೀವಿ. 1000 ಕೋಟಿ, ಅದರಲ್ಲಿ ಇನ್ನ 1250 ಭವನಗಳು ಅನ್ಫಿನಿಶ್ಡ್ ಅದ, ಇನ್ನ ಪ್ರಾರಂಭ ಆಗಿಲ್ಲ. ಇನ್ನ 600 ಕೋಟಿ ರೂಪಾಯಿ ಬೇಕು. 1000 ಕೋಟಿ ರೂಪಾಯಿ ನೀವು ಇವತ್ತೆಲ್ಲರೂ ಅನುಮೋದನೆ ಕೊಡಿ, ಸೀದಾ ಕ್ರೈಸಿಗೆ ತಗೊಂಡೋಗಿ ಹಾಕ್ತಿವಿ, ಸೀದಾ ಹೋಗಿ ಬ್ಯಾಕ್ವರ್ಡ್ ಹಾಸ್ಟೆಲ್ಸಿಗೆ ಹಾಕ್ತಿವಿ, OBC ಹಾಸ್ಟೆಲ್ಸಿಗೆ ಹಾಕ್ತಿವಿ. ಆದ್ರಿಂದ ನೀವು ಕೊಟ್ಟಿರೋ ಸಲಹೆಗಳೆಲ್ಲ ಬಹಳಷ್ಟು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಬಿಟ್ಟು ಸಾಧ್ಯ ಆದಷ್ಟು ನಾವು ಮಾಡ್ತೀವಿ ಅಧ್ಯಕ್ಷರೇ ಅಂತ ಹೇಳಿ. ಬಸವರಾಜ್ ವಿಶ್ವಗಂಗ್.